ಸ್ನೇಹಿತರೆ, ಇವತ್ತು ನಾವು ಡಿಜಿಲಾಕರ್ ಆ್ಯಪ್ನಲ್ಲಿ ಯಾವುದಾದ್ರೂ ಡಾಕ್ಯುಮೆಂಟ್ನ ಇಶ್ಯೂ ಯಾವ ರೀತಿ ಮಾಡಬೇಕು ಅಂತ ಚರ್ಚೆ ಮಾಡೋಣ. ಅಂದರೆ ನಾವು ಡಿಜಿಲಾಕರ್ ಆ್ಯಪ್ನಲ್ಲಿ ಯಾವುದಾದ್ರೂ ಡಾಕ್ಯುಮೆಂಟ್ನ ಯಾವ ರೀತಿ ಆ್ಯಡ್ ಮಾಡ್ಕೋಬೇಕು ಅನ್ನೋದನ್ನು ಸಂಪೂರ್ಣವಾಗಿ ನಾನು ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಮೊದಲು ಡಿಜಿಲಾಕರ್ ಆ್ಯಪ್ನ ಓಪನ್ ಮಾಡಿಬಿಟ್ಟು ನಾನು ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ನ ಅಲ್ಲಿ ಆ್ಯಡ್ ಮಾಡಿ ನಿಮಗೆ ತೋರಿಸ್ತೀನಿ. ಈ ರೀತಿ ಆ್ಯಪ್ನ ಓಪನ್ ಮಾಡಿದ್ದೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಯಾವುದೇ ನಾವು ಡಾಕ್ಯುಮೆಂಟ್ನ ಆ್ಯಡ್ ಮಾಡ್ಕೋಬೋದು. ಈ ಪ್ಯಾನ್ ಕಾರ್ಡು ಅಥವಾ ಪ್ಯಾನ್ ಕಾರ್ಡ್ ಡೀಟೇಲ್ಸು ಅಥವಾ ಆಧಾರ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸು, RC ಕಾರ್ಡ್ ಯಾವುದೇ ಒಂದು ಡಾಕ್ಯುಮೆಂಟ್ನ ನಾವು ಇಲ್ಲಿ ಆ್ಯಡ್ ಮಾಡಿ ಇಟ್ಕೋಬೋದು. ಅವಶ್ಯಕತೆ ಬಿದ್ದಾಗ ಅವುಗಳನ್ನ ಅಲ್ಲಿಂದ ನಾವು ಯೂಸ್ ಮಾಡ್ಕೋಬೋದು, ತೋರಿಸ್ಬಹುದು. ಎಲ್ಲಾದರೂ ನಮಗೆ ವೆರಿಫೈಗಾಗಿ ಪೊಲೀಸರೆಲ್ಲ ಹಿಡಿದಾಗ ನಾವು ಅವುಗಳನ್ನ ತೋರಿಸ್ಬಹುದು. ಇಲ್ಲಿ ನೋಡಿ, ಸರ್ಚ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಯಾವುದೇ ಡಾಕ್ಯುಮೆಂಟ್ನ ಇಲ್ಲಿಂದ ಸರ್ಚ್ ಮಾಡ್ಕೋಬೋದು. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿಂದ ನೀವು ಯಾವುದೇ ಡಾಕ್ಯುಮೆಂಟ್ನ ಸರ್ಚ್ ಮಾಡ್ಕೋಬೋದು. ನಾನು ಪ್ಯಾನ್ ಅಂತ ಸರ್ಚ್ ಮಾಡಿದ್ದೀನಿ. ನಂತರದಲ್ಲಿ ಸರ್ಚ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು, ಈ ಪ್ಯಾನ್ ಡಾಕ್ಯುಮೆಂಟ್ ಅಂತ ಬರ್ತಾ ಇದೆ. ಈ ಪ್ಯಾನ್ ಕಾರ್ಡ್ನು ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಈ ಪ್ಯಾನ್ ಕಾರ್ಡ್ ಅಂದರೆ ನೀವು ಒಂದು ಇನ್ಸ್ಟಂಟಾಗಿ ನೀವು ರೆಡಿ ಒಂದು ಮಾಡ್ಕೊಂಡಿರ್ತಾರಲ್ಲ ಆ ಪ್ಯಾನ್ ಕಾರ್ಡು. ಇಲ್ಲಿ ಅದಕ್ಕೆ ಏನೇನು ಕೊಡಬೇಕು ಅಂದರೆ ಡೇಟ್ ಆಫ್ ಬರ್ತ್ನ ನಾವು ಮಂತು ಮತ್ತು ಇಯರ್ ಎರಡನ್ನು ಹಾಕಬೇಕಾಗುತ್ತೆ. ನಂತರದಲ್ಲಿ ಪ್ಯಾನ್ ಕಾರ್ಡ್ ನಂಬರ್ನ ಹಾಕಬೇಕು. ಇಮೇಲ್ ID ಹಾಕಿಬಿಟ್ಟು ಗೆಟ್ ಡಾಕ್ಯುಮೆಂಟ್ ಅಂತ ಕ್ಲಿಕ್ ಮಾಡಿದರೆ ನಮ್ಮ ಡಾಕ್ಯುಮೆಂಟ್ ಅನ್ನೋದು ಇಶ್ಯೂ ಆಗುತ್ತೆ. ಇಲ್ಲಿ ಮಂತ್ ಆ್ಯಂಡ್ ಇಯರ್ ಮಾತ್ರ ಹಾಕಬೇಕಾಗುತ್ತೆ. ಅದು ಪ್ಯಾನ್ ಕಾರ್ಡಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ಹಾಕಿಬಿಟ್ಟು ಇಲ್ಲಿ ಗೆಟ್ ಡಾಕ್ಯುಮೆಂಟ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ನಮ್ಮ ಡಾಕ್ಯುಮೆಂಟ್ ಅನ್ನೋದು ಏನಾಗುತ್ತೆ, ಇಲ್ಲಿ ಇಶ್ಯೂ ಆಗುತ್ತೆ. ಇಲ್ಲಾಂದರೆ ನಿಮಗೆ ಪ್ಯಾನ್ ಕಾರ್ಡ್ನ ನಿಮ್ಮ ಏನು ಒರಿಜಿನಲ್ ಪ್ಯಾನ್ ಕಾರ್ಡ್ ಕೊಟ್ಟಿರ್ತೀರ ಅದರ ಇಮೇಲ್ ID ಎಲ್ಲ ಗೊತ್ತಿಲ್ಲ ಅಂದರೆ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅನ್ನುವಂಥ ಒಂದು ಆಪ್ಷನ್ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ನ ಮತ್ತು ನಿಮ್ಮ ಹೆಸರನ್ನ ಮಾತ್ರ ಹಾಕ್ಬೋದು. ಅಥವಾ ಇಮೇಲ್ ID ನಿಮಗೆ ಗೊತ್ತಿಲ್ಲ, ಬೇರೆ ಕಡೆ ಮಾಡಿಸಿದ್ದೀರಾ ಅಂಥ ಸಮಯದಲ್ಲಿ ಇಲ್ಲಿ ನೋಡಿ, ಹೆಸರು ಮತ್ತು ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ ಮಾತ್ರ ಹಾಕಿಬಿಟ್ಟು ಇಲ್ಲಿ ಗೆಟ್ ಡಾಕ್ಯುಮೆಂಟ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ತಕ್ಷಣದಲ್ಲಿ ನಮ್ಮ ಡಾಕ್ಯುಮೆಂಟ್ ಅನ್ನೋದು ಇಶ್ಯೂ ಆಗುತ್ತೆ. RC ಕಾರ್ಡು ಕೂಡ ಇದೇ ರೀತಿ ಇರುತ್ತೆ ಸ್ನೇಹಿತರೆ. ರಿಜಿಸ್ಟ್ರೇಷನ್ ನಂಬರ್ನ ಹಾಕಿದರೆ ಇಶ್ಯೂ ಆಗುತ್ತೆ. ಮತ್ತು ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಕೂಡ ಇಶ್ಯೂ ಮಾಡ್ಕೋಬೋದು. ಇಲ್ಲಿ ನೋಡಿ, ಫೆಚಿಂಗ್ ಕಂಪ್ಲೀಟ್ ಅಂತ ಬರ್ತಾ ಇದೆ. ಈ ರೀತಿ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಮ್ಮ ಒಂದು ಪ್ಯಾನ್ ಕಾರ್ಡ್ ಅನ್ನೋದು ಪ್ಯಾನ್ ವೆರಿಫಿಕೇಷನ್ ರೆಕಾರ್ಡ್ ಅಂತ ಇಲ್ಲಿ ಬರ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಓಪನ್ ಮಾಡ್ಕೋಬೋದು, ಡೌನ್ಲೋಡ್ ಮಾಡ್ಕೋಬೋದು, ಅಥವಾ ಇದನ್ನು ಎಲ್ಲಿ ಬೇಕಾದಲ್ಲಿ ಯೂಸ್ ಕೂಡ ಮಾಡ್ಕೋಬೋದು. ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಓಪನ್ ಮಾಡಿದ್ದೀನಿ. ಈ ರೀತಿ ನಾವು ಡಿಜಿಲಾಕರ್ ಆ್ಯಪ್ನಲ್ಲಿ ಯಾವುದೇ ಡಾಕ್ಯುಮೆಂಟ್ನ ಇಶ್ಯೂ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ. ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.